ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಕೇಳಿ ಬಂದಿರುವಂತಹ ಇಬ್ಬರು ಸಚಿವರು ಯಾರ್ಯಾರು, ಆ ಇಬ್ಬರು ಸಚಿವರ ಹೆಸರನ್ನ ಹೇಳೋ ಸಲುವಾಗಿಯೇ ನಾನು ಬಂದಿದ್ದೀನಿ. ಯಾಕಂದ್ರೆ ಬಹಳಷ್ಟು ಚರ್ಚೆ ನಡೀತಾ ಇದೆ, ಆದ್ರೆ ಯಾರು ಡೈರೆಕ್ಟ್ ಆಗಿ ಹೆಸರು ಹೇಳ್ತಾ ಇಲ್ಲ. ಹಾಗಂತೇಳಿ ಗೊತ್ತಿಲ್ಲ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಈಗಾಗಲೇ ಗೊತ್ತಾಗಿದೆ ಹೆಸರು, ಆದ್ರೆ ನಿಮ್ ಮುಂದೆ ಹೇಳ್ತಾ ಇಲ್ಲ ಅಷ್ಟೇ. ಅದನ್ನ ಬೇರೆ ಬೇರೆ ಕಾರಣಗಳೆಲ್ಲ ಇರುತ್ತೆ ಅದಕ್ಕೆ. ಆದ್ರೆ ಈಗ ಹೊರಗೆ ಬಂದ ಮೇಲೆ ಮತ್ತು ಮುಚ್ಚಿಡೋದ್ರಲ್ಲಿ ಏನ್ ಅರ್ಥ ಇದೆ? ನಮಗೆಲ್ಲ ಗೊತ್ತಾದ್ಮೇಲೆ ಅದು ನಿಮಗೂ ಗೊತ್ತಾಗ್ಲಿ, ಏನ್ ಬಹಳ ವ್ಯತ್ಯಾಸ ಆಗೋದಿಲ್ಲ ಅದರಿಂದ. ಇನ್ಫ್ಯಾಕ್ಟ್ ನಿಮ್ಮಲ್ಲೂ ಕೆಲವರಿಗಾಗ್ಲೇ ಆ ಹೆಸರುಗಳು ಕಿವಿಗೆ ಬಿದ್ದಿರ್ಬೋದು. ಆದ್ರೆ ಈಗ ರನ್ಯಾರಾವ್ ಕೇಸಲ್ಲಿ ಆ ಇಬ್ಬರು ಸಚಿವರು ಯಾರ್ಯಾರ ಹೆಸರಿಗೆ ಕೇಳ ಬಂದಿದೆಯಲ್ಲ, ನಾ ಹೇಳ್ತೀನಿ. ಅವರಿಬ್ಬರ ತಲೆದಂಡ ಆಗುತ್ತಾ, ಹಾಗೂ ಅವರ ಪಾತ್ರ ಏನಿತ್ತು ಅದು ಕೂಡ ಬಹಳ ಮುಖ್ಯ. ನಿಮಗೆ ಅದನ್ನು ಹೇಳ್ತೀನಿ ನಾನು, ಹೇಗೆ ಹೋಗುತ್ತೆ ಕೇಸ್ ಇದು. ಈಗಾಗಲೇ CBI ಎಂಟರ್ ಆಗಿ ರೇಡು ಮಾಡಾಗಿದೆ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿದೆ CBI ಯಾವ ಸ್ಪೀಡಲ್ಲಿ ರೇಡ್ ಮಾಡ್ತು ಅಂದ್ರೆ, ಅವರಿಗೆ ಪ್ರಾಥಮಿಕ ಮಾಹಿತಿಗಳಿಲ್ಲದೆ ಹಾಗೆ ರೈಡ್ ಮಾಡೋದಿಲ್ಲ. ಹಾಗಿರುವಾಗ ಆ ಇಬ್ಬರು ಸಚಿವರು ಯಾರು, ಏನಾಗುತ್ತೆ ಪರಿಣಾಮ, ಸಚಿವ ಸ್ಥಾನ ಕಳೆದುಕೊಳ್ತಾರಾ? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇದೀಗ ಒಂದು ರೀತಿ ಹೈ ಪ್ರೊಫೈಲ್ ಕೇಸ್ ಆಗಿ ಮಾರ್ಪಾಡ ಆಗಿದೆ. ಅದು ಕೂಡ ಯಾಕೆ ಇದು ಹೈ ವೋಲ್ಟೇಜ್ ಕೇಸ್ ಆಗಿದೆ ಅಂದ್ರೆ, ಇಬ್ಬರು ಸಚಿವರು ಕಾರಣ. ಅದರಲ್ಲೀಗ ನಿಮ್ಗೆಲ್ಲ ಗೊತ್ತಾಗಿದೆ ಅಂತ ನಾ ಯಾಕೆ ಹೇಳಿದೆ ಅಂದ್ರೆ, ಇಂಡೈರೆಕ್ಟ್ ಆಗಿ ಹೇಳ್ತಾನೆ ಇದ್ದಾರೆ. ಇವತ್ತು ನೋಡಿ, ಸುನಿಲ್ ಕುಮಾರ್ ಅವರು ಮೊದಲು ಇದನ್ನು ಪ್ರಸ್ತಾವ ಮಾಡಿ ಸದನದಲ್ಲಿ. ಸುನಿಲ್ ಕುಮಾರ್ ಅವರು ಈ ಇಶ್ಯೂನ ರೈಸ್ ಮಾಡಿದಾಗ ಸಹಜವಾಗಿ ಅಲ್ಲಿ ಸದನದಲ್ಲಿದ್ದಂತ ಗೃಹ ಸಚಿವ ಪರಮೇಶ್ವರ್ ಅವರು ಉತ್ತರ ಕೂಡ ಕೊಟ್ಟರು. ನೋಡಿ, ಆಕೆಯನ್ನ ವಶಕ್ಕೆ ಪಡೆದಿರುವಂತದ್ದು DRI ಪೊಲೀಸ್. DRI ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಂತ ಹೇಳಿ. ಅವರು ಆಕೆಯನ್ನ ವಶಕ್ಕೆ ಪಡೆದಿರೋದು. ಅದು ಹೋಮ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರೋದಿಲ್ಲ, ಹೀಗಾಗಿ ಅವ್ರು ನಮಗೇನು ಮಾಹಿತಿ ಕೊಡೋದಿಲ್ಲ. ಹಾಗೆ CBI ಕೂಡ ಎಂಟರ್ ಆಗಿದೆ. ಯಾರಾದ್ರೂ ಸಚಿವರು ಇದ್ದಾರೆ ಅನ್ನೋದಾದ್ರೆ CBI ಅವರೇ ಹೇಳಲಿ, ಇದನ್ನ ಕೂಡ ಹೇಳಿದ್ರು ಅವರು. ಹಾಗೊಂದು ವೇಳೆ ಯಾರಾದ್ರೂ ಇದಾರಪ್ಪ ಸಚಿವರು ಅಂತ ನೀವೇನು ಆಪಾದನೆ ಮಾಡ್ತಾ ಇದ್ರಲ್ಲ, ಯಾವುದೋ ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳ್ತಿದ್ರಲ್ಲ, ಅದು ಯಾರು ಅಂತ CBI ಅವರೇ ಹೇಳಲಿ ಅಂತ ಹೇಳಿ ಪರಮೇಶ್ವರ್ ಅವರು ಸದನದಲ್ಲಿ ಕೊಟ್ಟಂತ ಉತ್ತರ ಇದು. ಇದು ನೆನ್ನೆ ನಡೆದಂತ ಚರ್ಚೆ ಸದನದಲ್ಲಿ. ಇವತ್ತು ಭರತ್ ಶೆಟ್ಟಿ ಕೂಡ ಮಾತಾಡಿದ್ರು, ಹಲವರು, ಈಗ ಛಲವಾದಿ ನಾರಾಯಣ ಸ್ವಾಮಿ ಅವರು, ಚಲುವರಾಯ ಸ್ವಾಮಿ, ಜಮೀರ್ ಅಹಮದ್ ಖಾನ್, ಹೀಗೆ ಬಹಳಷ್ಟು ಜನ ಹೊರಗಡೆ. ಈಗ ಸುನಿಲ್ ಕುಮಾರ್ ಅವರು ಹೇಳಿದ್ರಲ್ಲ ಸದಾಶಿವನಗರ ಅಂತ ಹೇಳಿ, ಹಾಗೆ ನೋಡ್ಲಿಕ್ಕೆ ಹೋದ್ರೆ ಹಲವು ಸಚಿವರ ಮನೆ ಸದಾಶಿವನಗರದಲ್ಲಿದೆ. ಹಲವು ರಾಜಕಾರಣಿಗಳದ್ದಿದೆ ಬಿಡಿಯಲ್ಲಿ, ಬರೀ ಇವರಿಷ್ಟೇ ಜನ ಅಂತನೂ ಅಲ್ಲ. ಕೆಲವ್ರದೆಲ್ಲ ನಿಮಗೆ RME ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಈಗ ದಿನೇಶ್ ಗುಂಡೂರಾವ್ ಅವ್ರದ್ದು RME ಎಕ್ಸ್ಟೆನ್ಷನ್ ಅಲ್ಲಿ ಇದೆ. ಅದನ್ನ ನೀವೇನು ಹೇಳ್ತೀರಿ? ಸತೀಶ್ ಜಾರಕಿಹೊಳಿ ಅವ್ರದ್ದು. ನಾವು ಯಾವ ರೀತಿ ನೋಡ್ಬೇಕಾಗುತ್ತೆ ಅಂದ್ರೆ, ಸುಮ್ಮನೆ ಯಾವುದೋ ಒಂದು ಏರಿಯಾ ಹೆಸರು ಹೇಳಿದ ಕೂಡಲೇ ಅದರ ಹಿನ್ನೆಲೆಯಲ್ಲಿ ಇವ್ರಿರ್ಬೋದು ಅವ್ರಿರ್ಬೋದಾ ಅಂತ ಅಲ್ಲ. ಅವರು ಕೂಡ ನೇರವಾಗಿ ಹೇಳಲಿಕ್ಕಾದ್ರೆ ಹೇಳ್ಬೇಕು. ಈ ತರ ಸದಾಶಿವನಗರದಲ್ಲಿದೆ ಅಂತ ಹೇಳಿದ ಕೂಡಲೇ ಇವರೆಲ್ಲರ ಸುತ್ತ ಈಗ ಅನುಮಾನದ ಅವರೊಂದು ಕಲ್ಲು ಹೊಡೆದಿದ್ದು ಹೆಂಗಾಗ್ಬಿಡುತ್ತಂದ್ರೆ, ಪರಮೇಶ್ವರ್ ಇರ್ಬೋದಾ, MB ಪಾಟೀಲ್ ಇರ್ಬೋದಾ, DK ಶಿವಕುಮಾರ್ ಅವ್ರ ಪಾತ್ರ ಏನು, ಹೀಗೆಲ್ಲ. ಪ್ರಿಯಾಂಕ್ ಖರ್ಗೆ ಅವರು, ಅವ್ರ ಮನೆ ಕೂಡ ಸದಾಶಿವನಗರದಲ್ಲಿರೋದು. ಹಂಗಾರೆ ಸದಾಶಿವನಗರದಲ್ಲಿ ಇರೋರು ಸಚಿವರೆಲ್ಲ ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಿಕ್ಕಾಗುತ್ತಾ? ಅದಕ್ಕೆ ಅರ್ಥ ಇಲ್ಲ. ಏನಾಗ್ಬಿಡುತ್ತೆ, ಈಗ ಆ ಏರಿಯಾದಲ್ಲಿ ಇರೋರೆಲ್ಲ ಅಂತ ಆಗ್ಬಿಟ್ರೆ BJP ಅವರು ಇದಾರೆ, ಅಲ್ಲಿ JDS ಅವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಇಂಡಿಪೆಂಡೆಂಟ್ ಆಗಿ ಯಾರು ಈಗ MLC ಆಗಿದಾರೋ ಅಂಥವ್ರ ಮನೆಯೂ ಕೂಡ ಇದೆ. ಹಾಗೆ ಹೇಳಲಿಕ್ಕೆ ಹೋಗ್ತಾ ಇದ್ರೆ ಅದಕ್ಕೆ ಕೊನೆ ಇದೆಯಾ? ದೇರ್ ಇಸ್ ನೋ ಎಂಡ್. ಈಗ ಚಾಮರಾಜಪೇಟೆ ಅಂದ್ಕೂಡಲೇ ಡೈರೆಕ್ಟ್ ಆಗಿ ಯಾರಿಗೆ ಹೊಡೆಯುತ್ತೆ? ಈಗ ಜಮೀರ್ ಅಹಮದ್ ಖಾನ್ ಅವ್ರು ಇವತ್ತು ರಿಯಾಕ್ಷನ್ ಕೊಡ್ತಾ ಇದ್ರು. ಏನಂದ್ರು ಅವರು? ಜಮೀರ್ ಅಹಮದ್ ಖಾನ್ ಹೇಳಿದ್ದೇನು ನೋಡಿ, ಈ ರೀತಿ ಗೂಬೆ ಕುರಿಸೋದು ತಪ್ಪು, ಯಾರ್ದಾರೋ ಒಬ್ರ ಮೇಲೆ ತನಿಖೆ ಆಗ್ತಾ ಇದೆ, ತನಿಖೆ ಆಗಿ ಹೊರಗೆ ಬರಬೇಕು, ಅದಕ್ಕೂ ಮೊದಲೇ ಈ ರೀತಿ ಗೂಬೆ ಕೂರಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಜಮೀರ್ ಅಹಮದ್ ಖಾನ್ ಅವರು ಪ್ರಶ್ನೆ ಮಾಡಿದ್ರು. ಯಾಕೆ ಅವ್ರು ಆ ರೀತಿ ಪ್ರಶ್ನೆ ಮಾಡಿದ್ರು? ಈಗ ಚಾಮರಾಜಪೇಟೆಯ ಕಚೇರಿಗೆ ಹೋಗಿದ್ಯಾ ಅಂದ್ರೆ, ಚಾಮರಾಜಪೇಟೆಯಲ್ಲಿ ಯಾರ ಕಚೇರಿ ಇದೆ? ಜಮೀರ್ ಅಹಮದ್ ಖಾನ್ ಅವ್ರ ಕಚೇರಿ ಇದೆ. ಹಾಗಂತೇಳಿ ಅವ್ರು ಇದರಲ್ಲಿ ನೇರವಾಗಿ ಭಾಗಿ ಅಂತ ಹೇಳೋದಕ್ಕೆ ಎವಿಡೆನ್ಸ್ ಬೇಕಲ್ಲ, ಸಾಕ್ಷಿ ಬೇಕಾಗುತ್ತೆ. ಅದಕ್ಕೆ ಸುನಿಲ್ ಕುಮಾರ್ ಅವರು ಇಂಡೈರೆಕ್ಟ್ ಆಗಿ ಹೇಳೋದು ಅದೇ ಕಾರಣಕ್ಕಾಗಿ. ಆದ್ರೆ ಏನಾಗ್ತಾ ಇದೆ, ಚರ್ಚೆಗಳ ನಡುವೆ ಹಲವು ಹೆಸರುಗಳು ಬರ್ತಾ ಇದೆ. ಈಗ ನಾ ಹೇಳಿದ್ನಲ್ಲ, ಅದರಲ್ಲೂ ಕೆಲವು ಹೆಸರುಗಳೆಲ್ಲ ಚರ್ಚೆಯ ನಡುವೆ ಅವರಂತೆ ಇವರಂತೆ ಅಂತೆಲ್ಲ ಮಾತನಾಡುವಾಗ ಇವರೆಲ್ಲರ ಹೆಸರು ಕೂಡ ಬರ್ತಾ ಇದೆ. ಹೆಂಗೆಲ್ಲ ನೋಡ್ತಾರಂದ್ರೆ ನಿಮ್ಗೆ ಹೇಳ್ತೀನಿ. ಯಾರಿಗೆ ಆರೋಪಿ ಸಿಗಾಕೊಂಡಿದಾರಲ್ಲ ಅವರ ಜಾತಿ ಹಿನ್ನೆಲೆಯಲ್ಲೂ ಕನೆಕ್ಟ್ ಮಾಡ್ತಾರೆ, ನಿಮ್ಗೆ ಹೇಳದ್ ನಾನು. ಹಾಗೆ ಅವರ ತಂದೆ ಪೊಲೀಸ್ ಅನ್ನುವ ಹಿನ್ನೆಲೆಯಲ್ಲೂ ಕನೆಕ್ಟ್ ಮಾಡ್ತಾರೆ. ಹಾಗೆ ಅವರು ಈಗ ರನ್ಯಾರಾವ್
ಯಾವಾಗ DRI ಅಧಿಕಾರಿಗಳ ಕೈ ಸಿಗಾಕೊಂಡ್ರಲ್ಲ ಕೂಡಲೇ ಒಬ್ರಿಗೆ ಫೋನ್ ಮಾಡಿದ್ರಂತೆ. ಹಾಗೆ ಫೋನ್ ಮಾಡಿದ್ದು ಒಬ್ರು ಮಿನಿಸ್ಟ್ರಿಗೆ. ನೋಡಿ ಏನಾಗುತ್ತೆ, ಒಬ್ರು ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು ಅಂದ ಕೂಡಲೇ ಅವರಿಗೆ ಯಾವ ರೀತಿ ಕನೆಕ್ಷನ್ ಇದೆ ಅನ್ನೋದು ಎವಿಡೆನ್ಸ್ನು ಕೊಡಬೇಕಾಗುತ್ತೆ. ಆಯ್ತಾ? ಕನೆಕ್ಷನ್ ಆಮೇಲೆ ತೆಗಿತಾ ಹೋಗ್ತಾ ಇರೋದು, ತನಿಖೆ ಆಗಬೇಕು, ಹೊರಗೆ ಬರಬೇಕು, ಅದು ಸತ್ಯ. ಆದರೆ ಯಾಕೆ ಅದೇ ಮಿನಿಸ್ಟ್ರಿಗೆ ಕಾಲ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಅನುಮಾನ ಯಾಕೆ ಶುರು ಆಗುತ್ತೆ ಅಂದರೆ ಈ ಕಾರಣಕ್ಕಾಗಿ, ಅದೇ ಕಾರಣಕ್ಕಾಗಿ. ನೋಡಿ, ಎವಿಡೆನ್ಸ್ ಇದ್ದಿದ್ರೆ ಎಲ್ಲರೂ ಕೂಡ ಒಂದು ಹೆಸರು ಡೈರೆಕ್ಟಾಗಿ ಹೇಳ್ತಾ ಇದ್ರು. ಈಗ ನಾ ಹೇಳಿದ್ನಲ್ಲ, ಈ ಹೆಸರುಗಳ ಪೈಕಿ ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ ಸದಾಶಿವನಗರದಲ್ಲಿರುವಂಥ ಒಬ್ಬರು ಸಚಿವರು ಹಾಗೂ ಚಾಮರಾಜಪೇಟೆಯ ಕಚೇರಿಗೆ ಹೋಗಿದ್ಯಾ ಅಂತ ಹೇಳಿ ಏನು ಸುನಿಲ್ ಕುಮಾರ್ ಕೇಳೋದಲ್ಲ, ಆ ಹೆಸರು ಬಹಳ ಪ್ರಮುಖವಾಗಿ ಚರ್ಚೆಗೆ ಬಂದಿದೆ, ಮುನ್ನೆಲೆಗೆ ಬಂದಿದೆ. ತನಿಖೆ ಮಾಡುವಾಗ CBI ಈಗ ಡೆಫಿನೆಟ್ಲಿ ಪ್ರಾಥಮಿಕ ವರದಿಯಲ್ಲೇ ಅವ್ರು ಇದನ್ನು ಮೆನ್ಷನ್ ಮಾಡೇ ಮಾಡ್ತಾರೆ. ಒಂದು ವೇಳೆ ರಣ್ಯಾರಾವ್ ಯಾವ ಸಚಿವರಿಗೆ ಕಾಲ್ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದನ್ನ ಕೂಡ ನೋಡಿ, ಒಂದು ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು ನೀವು. ಕೋರ್ಟಿಗೆ ಬಂತಲ್ಲ ಈ ಇಶ್ಯೂ, ಕೋರ್ಟಲ್ಲಿ DRI ಪರ ವಕೀಲರು ಒಂದು ಮಾತನ್ನು ಹೇಳ್ತಾರೆ. ಈಗ ಅಲ್ಲಿ ವಾದ ಮಾಡ್ಲಿಕ್ಕೆ ಬಂದಿದ್ರಲ್ಲ DRI ಪರವಾದಂಥ ಸ್ಟ್ಯಾಂಡಿಂಗ್ ಕೌನ್ಸಿಲ್, ಅವ್ರು ಹೇಳ್ತಾರೆ, ನೋಡಿ ಎಲ್ಲವನ್ನೂ ಕೂಡ ನಾವಿಲ್ಲಿ ತೆರೆದ ಕೋರ್ಟ್ನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸೂಕ್ಷ್ಮವಾಗಿದೆ ಸಂಗತಿಗಳು ಅಂತ ಹೇಳ್ತಾರೆ. ಅಂದ್ರೆ ನಮಗೀಗಾಗಲೇ ಹಲವು ಮಾಹಿತಿಗಳು ಸಿಕ್ಕಿದೆ, ಅದನ್ನೆಲ್ಲ ಓಪನ್ ಆಗಿ ಮಾತಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಂತಹ ಸೂಕ್ಷ್ಮ ಅಷ್ಟು ಗಂಭೀರ ವಿಚಾರಗಳು ಈ ಪ್ರಕರಣದಲ್ಲಿವೆ ಅಂತ ಹೇಳ್ತಾರೆ ಅವರು. ಅಲ್ಲಿಗೆ ಅವ್ರಿಗೆ ಗೊತ್ತಾಗಿದೆ ಯಾರಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಅಂತ. ನೋಡಿ, ಮತ್ತೆ ಇಂಥದ್ದನ್ನ ಪೊಲಿಟಿಕಲ್ ಸಪೋರ್ಟ್ ಇಲ್ಲದೆ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ, ಇನ್ಫ್ಲೂಯೆನ್ಸ್ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ನೀವು ಪ್ರೋಟೋಕಾಲ್ ತಗೊಂಡು ಹೊರಗೆ ಬರೋಕ್ಕಾಗುತ್ತೆ ಅಂದ್ರೆ ಏರ್ಪೋರ್ಟಿಂದ ಸಾಧ್ಯನಾ? ಸುಮ್ಮನೆ ಕಲ್ಪನೆ ಮಾಡಿ, ಅಷ್ಟು ಸುಲಭನಾ ಅದು? ಪ್ರೋಟೋಕಾಲ್ ತಗೊಂಡು ನೋಡಿ, ಆಕೆ ಒಂದು ಬಾರಿ ಎರಡು ಬಾರಿ ಅಲ್ಲ, ಕಳೆದ 6 ತಿಂಗಳಿಂದ 30 ಬಾರಿ ಪ್ರೋಟೋಕಾಲ್ ಹೊರಗಡೆ ಬಂದಿದ್ದಾಳೆ ಆಕೆ. ಅಲ್ಲಿ ಎಸ್ಕಾರ್ಟ್ ಮಾಡಿ ಕರ್ಕೊಂಡ್ ಬರ್ತಾರೆ. ಆಕೆ ಚಿನ್ನ ತಂದ್ರೇನು, ವಜ್ರ ತಂದ್ರೇನು, ವೈಡೂರ್ಯ ತಂದ್ರೇನು ಯಾರಿಗೆ ಗೊತ್ತಾಗುತ್ತೆ? ಈಗೇನೋ ಒಂದು ಪ್ರಕರಣ DRI ಅವರು ಕೂಡ ಡೆಲ್ಲಿಯಿಂದ ಬಂದಿದ್ರಿಂದ, ಡೆಲ್ಲಿಯಿಂದ ಬಂದು ಕರ್ನಾಟಕ ಪೊಲೀಸರಿಗೂ ಮಾಹಿತಿ ಕೊಡದೆ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ ಈಗ ಸೆರೆಗೆ ತೆಗೆದುಕೊಂಡಿದ್ರಿಂದ, ವಶಕ್ಕೆ ಪಡೆದಿದ್ರಿಂದ ಇದೆಲ್ಲ ಬಹಿರಂಗ ಆಯ್ತು. ಇಲ್ಲಾಂದ್ರೆ ಇದು ಮುಚ್ಚಿ ಹೋಗ್ತಾ ಇತ್ತು. ಈಗಲೂ ಇದನ್ನ ಮುಚ್ಚಾಕುವಂತ ಬಹಳ ದೊಡ್ಡ ಪ್ರಯತ್ನ ಹಿನ್ನೆಲೆಯಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ. ಆದರೆ ಒಂದಂತೂ ನಿಜ ನೋಡಿ, ಮತ್ತೊಂದು ಮಾತಿದೆ, ಇದು ಹೊರಗೆ ಬರೋದ್ರ ಹಿಂದೆಯೂ ಪ್ರಭಾವಿಗಳ ಕೈ ಇದೆ ಅಂತ ಕೂಡ ಇದೆ. ಇದು ಬಹಿರಂಗಗೊಳ್ಳಬೇಕಿದ್ರೂ ಕೂಡ ಪ್ರಭಾವಿಗಳ ಕೈವಾಡ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೂ ಒಂದು ಆಯಾಮ ಏನಪ್ಪ ಇದಕ್ಕಿರೋದು ಅಂದ್ರೆ, ಮುಖ್ಯಮಂತ್ರಿ ಕುರ್ಚಿಯ ಕಾದಾಟ ನಡೀತಾ ಇದೆಯಲ್ಲ, ಅದರ ಹಿನ್ನೆಲೆಯೂ ಕೂಡ ಈ ಪ್ರಕರಣದಲ್ಲಿದೆ. ಈ ಪ್ರಕರಣ ಬಯಲಿಗೆ ಬರಲಿಕ್ಕೂ ಕೂಡ ಆ ಕುರ್ಚಿ ಕಾದಾಟ ಕಾರಣ. ಕುರ್ಚಿ ಮೇಲೆ ಕಣ್ಣಿಟ್ಟಿರುವವರು ಈಗ ಹಲವರಿದ್ದಾರೆ, ಕಣ್ಣಿಟ್ಟಿರೋರು ಆಯ್ತಾ, ಈಗ ಹಠಕ್ಕೆ ಬಿದ್ದಿರೋರು ಎಲ್ಲ ಇದ್ದಾರೆ. ಸಹಜವಾಗಿ ಅದರ ಸುತ್ತ ಕೂಡ ಚರ್ಚೆ ಶುರುವಾಗಿದೆ ಈಗ. ನೋಡಿ, ರಾಜಕಾರಣದಲ್ಲಿ ಏನಾಗುತ್ತೆ, ಯಾವುದು ಕೂಡ ಕಾಕತಾಳೀಯ ಅಂತ ಆಗೋದಿಲ್ಲ, ಅದಕ್ಕೊಂದು ರಾಜಕೀಯ ಹಿನ್ನೆಲೆ ಇದ್ದೇ ಇರುತ್ತೆ. ಇಂಥ ಪ್ರಕರಣಗಳು ನಡಿಬೇಕಿದ್ರು, ಅದು ಬಯಲಿಗೆ ಬರಬೇಕಿದ್ರು, ಫೈನಲ್ ಅದೇನೋ ಒಂದು ಆಗುತ್ತಲ್ಲ, ಅದಕ್ಕೆ ಎಲ್ಲದಕ್ಕೂ ಒಂದು ರಾಜಕೀಯವಾದ ಹಿನ್ನೆಲೆ ಇರುತ್ತೆ. ಈ ಪ್ರಕರಣದಲ್ಲಿ ಅದು ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನೋಡಿ, ನಾ ಈಗಾಗಲೇ ನಿಮಗೆ ಹಲವು ಹೆಸರು ಹೇಳಿದೆ, ಸದಾಶಿವನಗರದಲ್ಲಿ ಯಾರ್ಯಾರ ಮನೆ ಇದೆ ಅಂತೇಳಿ. ಬಹಳ ಏನಿಲ್ಲ, ನಾನು 3-4 ಹೆಸರು ಹೇಳಿದೆ, ಇನ್ನೂ ಬಹಳ ಜನರದ್ದಿದೆ, ನಾ ಎಲ್ಲದೂ ಹೇಳಕ್ ಹೋಗಿಲ್ಲ. ಆ ಪೈಕಿಯೇ ಒಬ್ಬರು ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನುವಂಥ ಆಪಾದನೆ ಕೇಳಿಬರ್ತಾ ಇದೆ. ಹೀಗಿರುವಾಗ ಸಹಜವಾಗಿ ಇವತ್ತಲ್ಲ ನಾಳೆ ಬುಡಕ್ಕೆ ಬಿಸಿನೀರು ಬರಲೇಬೇಕಲ್ಲ. ಈಗ ಸುನಿಲ್ ಕುಮಾರ್ ಅವರು ಹೇಳಿರುವ ಹಿನ್ನೆಲೆಯನ್ನೇ ಇಟ್ಕೊಂಡು ನೋಡಿದ್ರು ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಇರಬಹುದು, ಯಾರ ಸುತ್ತ ಗಿರಿಕಿ ಹೊಡಿತಾ ಇದೆ ಹೆಸರು ಅಂತೇಳಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಹಳಷ್ಟು ಜನ ಈಗಾಗಲೇ ಕಮೆಂಟ್ ಅಲ್ಲಿ ಹಾಕ್ಬಿಟ್ಟಿದ್ದೀರಿ ಹೆಸರುಗಳನ್ನ. ಹೀಗಿರುವಾಗ ಇದರಲ್ಲೇನೋ ಬಹಳ ಆಶ್ಚರ್ಯ ಇಲ್ಲ. ಆಮೇಲೆ ನೋಡಿ, ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು, ಬಯಲಾಗಲೇಬೇಕು. ನಾನು ಹೇಳಿದ್ದೀನಿ ಈಗ ಹೆಸರುಗಳನ್ನ ಯಾರ್ಯಾರು ಅಂತ ನಿಮ್ಮ ಎದುರು ಬಿಡಿಸಿಟ್ಬಿಟ್ಟಿದ್ದೀನಿ. ಏರಿಯಾ ಹಿನ್ನೆಲೆಯಲ್ಲೇ ಸುನಿಲ್ ಕುಮಾರ್ ಅವರು ಕೊಟ್ಟಂತ ಹಿಂಟಿನ ಹಿನ್ನೆಲೆಯಲ್ಲೇ ಹೇಳಿದ್ದೀನಿ. ಅವರ ತಲೆದಂಡ ಆಗ್ಬೋದಾ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸಾಕ್ಷ್ಯಗಳು ಸಿಕ್ಕರೆ ತಲೆದಂಡ ಆಗುತ್ತೆ. ಈ ಮಾಸಾಂತ್ಯಕ್ಕೆ ಸಂಪುಟ ಪುನರಚನೆ ಕೂಡ ಇದೆ, ಅದು ಹಿನ್ನೆಲೆ ಇದೆ ಅಂತಾರೆ. ಇದಕ್ಕೆ ಸಂಪುಟ ಪುನರಚನೆ ಇರೋದ್ರಿಂದಲೇ ಇದು ಹೊರಗೆ ಬಂದಿದೆ. ಕೆಲವೆಲ್ಲ ಖಾಲಿ ಆಗ್ಬೇಕಲ್ಲ ಸೀಟು, ಕಾದು ನಿಂತಿರೋರು ಒಳಗೆ ಬರ್ಬೇಕಂದ್ರೆ ಹೇಗೆ?
ಆ ಹಿನ್ನೆಲೆಯೂ ಕೂಡ ಇದೆ ಅಂತಾರೆ. ಆ ದೃಷ್ಟಿಯಿಂದ ನೋಡೋದಾದ್ರೆ ಡೆಫಿನೆಟ್ಲಿ ಈ ಪ್ರಕರಣ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ತಲ್ಲಣವನ್ನು ಮೂಡಿಸಿದೆ ಹಾಗೂ ಮುಂದಿನ ದಿನಗಳಲ್ಲಿ ದೊಡ್ಡ ಸಂಚಲನಕ್ಕೂ ಕೂಡ ಕಾರಣ ಆಗುವುದು ಶತಸಿದ್ಧ. ನಾನೀಗ ಹಲವು ಹೆಸರು ಹೇಳಿದ್ದೀನಿ, ಈಗ ನೀವು ಹೇಳಿ ಯಾರಿರಬಹುದು? ರಮ್ಯಾ ರಾವ್ ಬೆನ್ನ ಹಿಂದೆ ಇರುವಂತಹ ಪ್ರಭಾವಿ ಸಚಿವರು ಯಾರು? ನಾನು ಹೇಳ್ಬಿಟ್ಟಿದ್ದೀನಿ ಈಗಾಗಲೇ. ನಿಮ್ಮ ಒಂದು ಆಯಾಮ ಇರುತ್ತಲ್ಲ, ನಿಮ್ಮ ಮಾಹಿತಿ ಇರುತ್ತಲ್ಲ, ನಿಮ್ಮ ಸೋರ್ಸ್ ಇರುತ್ತಲ್ಲ, ಅದ್ರ ಪ್ರಕಾರ ಯಾರು ಅಂತ ನೀವು ಭಾವಿಸ್ತೀರಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.